ಈ ಸತಿ ಉಸ್ಕೂರು ಜಾತ್ರೆಯಲ್ಲಿ ನನಗೆ ಫಸ್ಟು ಎಷ್ಟು ಖುಷಿ ಆಯಿತೋ ಲಾಸ್ಟಲ್ಲಿ ಬರ್ಬೇಕಾದ್ರೆ ಅಷ್ಟೇ ಬೇಜಾರಾಯಿತು. ಯಾಕೆ ಅಂತ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಬಂದಿರೋದು ಪುರಾಣ ಪ್ರಸಿದ್ಧ ಶ್ರೀ ಮುದ್ದೂರಮ್ಮ ದೇವಿ ದೇವಸ್ಥಾನ ಉಸ್ಕೂರು. ಈ ಉಸ್ಕೂರಿನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ತುಂಬ ಅದ್ಧೂರಿಯಾಗಿ ಜಾತ್ರಾ ಮಹೋತ್ಸವ ನಡೀತಾ ಇದೆ. ಈ ಜಾತ್ರೆಯ ವಿಶೇಷತೆ ಏನಪ್ಪ ಅಂತ ಅಂದರೆ ಕುರ್ಜು ಅಂದರೆ ತೇರು. ನೀವು ಇಡೀ ಇಂಡಿಯಾದಲ್ಲೇ ಎಲ್ಲೇ ಹೋದರೂ ಇಷ್ಟೊಂದು ದೊಡ್ಡ ದೊಡ್ಡ ತೇರುಗಳನ್ನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ದೊಡ್ಡ ದೊಡ್ಡ ತೇರುಗಳನ್ನ ತೊಗೊಬರ್ತಾರೆ ಇಲ್ಲಿಗೆ. ಇನ್ನು ಅವೆಲ್ಲ ಬರೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಾನು ದೇವಸ್ಥಾನದಲ್ಲಿ ನಿಮ್ಗೆಲ್ಲರಿಗೂ ದೇವ್ರ ದರ್ಶನ ಮಾಡ್ಸೋಣ ಅಂತ ಕರ್ಕೊಬಂದೆ. ನೋಡಿ, ತುಂಬ ಹಳೆಯ ದೇವಸ್ಥಾನ, ತಾಯಿ ದರ್ಶನ ಮಾಡ್ಕೊಳ್ಳಿ. ಇದು ದೊಡ್ಡ ಮದ್ದೂರಮ್ಮ ಮತ್ತು ಚಿಕ್ಕ ಮದ್ದೂರಮ್ಮ ಅಂತ. ಹಾಗೆ ಅಲ್ಲಿ ಬರೋವಂಥ ಎಲ್ಲ ಭಕ್ತಾದಿಗಳಿಗೂ ಪ್ರಸಾದ ವ್ಯವಸ್ಥೆ ಇರುತ್ತೆ, ದಿನಪೂರ್ತಿ ಇರುತ್ತೆ. ದೇವಸ್ಥಾನದಿಂದ ಆಚೆ ಬರೋಷ್ಟೊತ್ತಿನಲ್ಲಿ ಆಲ್ರೆಡಿ ಸಂಜೀವ್ ನಗರದಿಂದ ಕುರ್ಜು ಬಂದಿತ್ತು. ಸಂಜೀವ್ ನಗರ ಇರೋದು ಉಸ್ಕೂರಲ್ಲಿ, ಅದಕ್ಕೆ ಇದೇ ಮೊದಲು ಬರುತ್ತೆ. ಅಷ್ಟರಲ್ಲಿ ಆಲ್ರೆಡಿ ದೂರದಲ್ಲಿ ಗಟ್ಟಳ್ಳಿ ಕುರ್ಜು ಕಾಣಿಸ್ತಾ ಇತ್ತು. ಗಟ್ಟಳ್ಳಿ ಕುರ್ಜು ಲಾಸ್ಟ್ ಇಯರಲ್ಲಿ 204 ಅಡಿ ಇತ್ತು. ಈ ವರ್ಷ ಬರೀ 80 ಅಡಿ. ಆಗಿನ ಕಾಲದಲ್ಲೆಲ್ಲ ಟ್ಯಾಕ್ಟ್ರು JCB ಏನು ಇಲ್ದಿರೋ ಕಾಲದಿಂದನೂ ಎತ್ತುಗಳೇ ಕರ್ಕೊಂಬರ್ತಾ ಇದ್ದಿದ್ದು. ಈ ಹಳ್ಳಿಕಾರ್ ಎತ್ತುಗಳೇ ತೇರನ್ನ ಎಳ್ಕೊಂಬರ್ತಾ ಇದ್ದಿದ್ದು. ಈ ಸತಿ ಏನಕ್ಕಪ್ಪ 204 ಅಡಿ ಮಾಡಿಲ್ಲ ಅಂತಂದರೆ ಲಾಸ್ಟ್ ಇಯರ್ನಲ್ಲಿ ಒಂದಷ್ಟು ಊರುಗಳ್ದು ಕುರ್ಜುಗಳು ಬಿದ್ದೋಗಿತ್ತು. ಅದರಿಂದ ಈ ಸತಿ DC ಆರ್ಡ್ರ್ ಮಾಡಿದಾರಂತೆ, ಬರೀ 80 ಅಡಿ ಮಾತ್ರ ಲಿಮಿಟ್ ಅಂತ. ಅದಕ್ಕೋಸ್ಕರ 80 ಅಡಿನೇ ಇತ್ತು. ಎಲ್ಲೋದ್ರೂ RCB ಅವಕ್ಕೆ ಮಾತ್ರ ಕಮ್ಮಿ ಇರಲ್ಲ. ಇವ್ರು ಯಾರೋ RCB ಅಂತ ಬರೆದಿದ್ದಾರೆ ಎತ್ತ ಮೇಲೆ. ನೋಡಿ, ಲಾಸ್ಟ್ ಇಯರಲ್ಲಿ ಈ ಸತಿ 80 ಅಡಿಗೆ ಇಷ್ಟೊಂದು ಹೈಟ್ ಕಾಣಿಸ್ತಾ ಇದೆ. ಲಾಸ್ಟ್ ಇಯರ್ ಇದಕ್ಕಿಂತ ಡಬಲ್ ಇತ್ತು, ಡಬಲ್ಗಿಂತ ಜಾಸ್ತಿ ಇತ್ತು, 204 ಅಡಿ. ಅಂತೂ ಇಂತೂ ಗಟ್ಟಳ್ಳಿ ಕುರ್ಜೇನೋ ದೇವಸ್ಥಾನ ಹತ್ರಕ್ಕೆ ಬಂದೇ ಬಿಡ್ತು. ಬರೋದು ಮತ್ತು ಗಾಡಿ ಸಡಿಗಿಡಬೇಕಪ್ಪ. ದಯವಿಟ್ಟು ಎಲ್ಲರೂ ಕೆಳಗೆ ನೋಡ್ಕೊಂಡ್ರ ಗಾಡಿಗಳನ್ನ. ಮದ್ದೂರಮ್ಮ ಸ್ವಾಮಿ ಪಾದಾಳಕ್ಕೆ ಗೋವಿಂದ, ಮದ್ದೂರಮ್ಮ ಸ್ವಾಮಿ ಪಾದಗಳಿಗೆ ಗೋವಿಂದ. ಗಟ್ಟಳ್ಳಿ ಕುರ್ಜಿಗೆ, ಗಟ್ಟಳ್ಳಿ ಕುರ್ಜಿಗೆ, ಗಟ್ಟಳ್ಳಿ ಕುರ್ಜಿಗೆ. ಹೋಗ್ಲಿ 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 ಹೋಗ್ಲಿ. ಈ ಕುರ್ಜ್ ಮೇಲೆ ಬರ್ಸಿದ್ದು ಒಂದು ಲೈನ್ ನನಗೆ ತುಂಬ ಇಷ್ಟ ಆಯಿತು. ಸರ್ವ ಜನಾಂಗದ ಶಾಂತಿಯ ಹಳ್ಳಿ ಗಟ್ಟಹಳ್ಳಿ ಅಂತಿತ್ತು. ತುಂಬ ಇಷ್ಟ ಆಯಿತು ನನಗೆ ಈ ಲೈನು. ಗಟ್ಟಳ್ಳಿ ಕುಡ್ದಾದ್ಮೇಲೆ ಹಂಗೆ ಹಿಂದೆನೇ ಗೋಳಿ ಮಂಗಳದ್ದು ಬಂತು. ನೋಡಿ, ಇಲ್ಲಿಗೆ ತಗೊಬಂದು ದೇವಸ್ಥಾನ ಮುಂದೆ ನಿಲ್ಲಿಸಿ ಥರ ಪೂಜೆ ಮಾಡಿಸಿದ್ರೆ ಸಕ್ಸಸ್ ಅಂತ. ಒಂದು ಕುರ್ಜನ್ನ ಊರಿಂದ ಇನ್ನೊಂದು ಊರಿಗೆ ತೊಗೊಂಬರೋದು ನೋಡೋಷ್ಟು ಈಸಿ ಇರಲ್ಲ, ಅದ್ರ ಹಿಂದೆ ತುಂಬ ಕಷ್ಟ ಇರುತ್ತೆ. ಅದಕ್ಕೆ ಇವರೆಲ್ಲ ಇಷ್ಟೊಂದು ಖುಷಿಲಿ ಡ್ಯಾನ್ಸ್ ಮಾಡ್ತಾವ್ರೆ.
ನೋಡಿ ಕುರ್ದು ಟಯರ್ಗಳು ಒಂದೊಂದೂ 8 ಅಡಿಯಿಂದ 10 ಅಡಿ ಗಂಟ ಇರುತ್ತೆ, ಸಿಕ್ಕಾಪಟ್ಟೆ ತೂಕನೂ ಇರುತ್ತೆ. ಅದನ್ನು ಆ ಊರಿಂದ ಈ ಊರಿಗೆ ತಗೊಬರೋವರೆಗೂ ಅದ್ರ ಹಿಂದೆ ತುಂಬ ಜನದ್ದು ಶ್ರಮ ಇರುತ್ತೆ. ಲಾಸ್ಟ್ ಇಯರ್ನಲ್ಲಿ ಒಂದೆರಡು ಕುರ್ಜು ಬಿದ್ದು ಒಂದು ಸ್ವಲ್ಪ ಜನ ಜೀವಹಾನಿ ಕೂಡ ಆಗಿತ್ತು. ಹಂಗೆ ಅಷ್ಟರಲ್ಲಿ ಲಕ್ಷ್ಮೀನಾರಾಯಣಪುರದ ಕೂಡ ಬಂತು. ಇದು ರಾಯಸಂದ್ರ ಕುರ್ಜು. ರಾಯಸಂದ್ರದ್ದು ಇವಾಗ ಎಲ್ಲಿ ಬರ್ತಾ ಇದೆ, ಇದೇ ಸೇಮ್ ಸ್ಪಾಟಲ್ಲಿ ಲಾಸ್ಟ್ ಇಯರ್ ಬಿದ್ದೋಗಿತ್ತು. ಈ ಸತಿ ಏನೋ ಮದ್ದೂರಮ್ಮನ ಆಶೀರ್ವಾದದಿಂದ ತುಂಬ ಚೆನ್ನಾಗಿ ತಗೊಬಂದರು. ಈ ಥರ ಕಮ್ ಬ್ಯಾಕ್ ಮಾಡಿದ್ದು ನೋಡಿ ನನಗಂತೂ ತುಂಬ ಖುಷಿ ಆಯಿತು. ಇಲ್ಲಿವರೆಗೂ ನನಗೆ ತುಂಬ ಖುಷಿಯಾಗೇ ಇತ್ತು. ಇದಾದಮೇಲೆ ನನಗೆ ಒಂದು ಸ್ವಲ್ಪ ಬೇಜಾರಾಯಿತು. ಯಾಕಂತಂದರೆ ಟೋಟಲ್ 17 ಕುರ್ಜು ಬರುತ್ತೆ ಅಂತ ಹೇಳಿದರು ಈ ಸತಿ. ಇಲ್ಲಿಗೆ ಬರೀ 11 ಮಾತ್ರ ಬಂತು. ಇನ್ನು 6 ಏನಾಯಿತು ಅಂತ ಕೇಳಿದ್ಕೆ ಅದು ರೈಲ್ವೆ ಗೇಟಿಂದ ಈ ಕಡೆಗೆ ದಾಟ್ಸೋಕ್ಕಾಗಲ್ಲ, ಸೊ ಅಲ್ಲೇ ಅದರಿಂದನೇ ಇರುತ್ತೆ ಅಂತ ಹೇಳಿದ್ರು. ನನಗೆ ಅದನ್ನು ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು. ನಾನು ಇಲ್ಲಿಂದ ಡೈರೆಕ್ಟಾಗಿ ಅಲ್ಲಿಗೆ ಹೊರಟಾದ್ಮೇಲೆ ಅಲ್ಲಿ ನೋಡಿ ಅದನ್ನೆಲ್ಲ ನೋಡಿದ ತಕ್ಷಣ ಅಂತೂ ನಂಗೆ ಒಂಥರ ಡಿಸಪಾಯಿಂಟೇ ಆಗೋಯಿತು. ಪಾಪ ಆ 6 ಹಳ್ಳಿಯವ್ರಿಗೆ ಮಾತ್ರ ಇಲ್ಲಿಗೆ ಬರೋಕ್ಕೆ ಅವಕಾಶ ಇರಲಿಲ್ಲ. ಅವ್ರು ಹಿರಿಕರೆಲ್ಲ ಮಾಡ್ಕೊಬಂದಿರೋ ಹಬ್ಬನ ಇವಾಗ ಈ ಥರ ನೀಟಾಗಿ ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಅವ್ರಿಗೆ ಎಷ್ಟು ಬೇಜಾರಿರುತ್ತೆ ಪಾಪ. ಗೌರ್ಮೆಂಟ್ ಅವ್ರು ಇದಕ್ಕೆ ಏನಾರ ಮಾಡಲೇಬೇಕು. ಯಾಕಂದರೆ 6 ಹಳ್ಳಿಗಳ ಜನದ್ದು ಎಮೋಷನ್ಸ್ ಅದು. ಕಾರ್ಗಳಂತೂ ತರಬೇಡಿ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರುತ್ತೆ. ಸ್ವಲ್ಪ ವರ್ಷಕ್ಕೆ ಮುಂಚೆ ಇವೆಲ್ಲ ಕುರ್ಜು ಕೂಡ ಮದ್ದೂರಮ್ಮನ ದೇವಸ್ಥಾನ ಹತ್ರಕ್ಕೇ ಹೋಗ್ತಿತ್ತಂತೆ. ಆದರೆ ಇವಾಗ ಮಧ್ಯ ರೈಲ್ ಕಂಬಿ ಬಂದ್ಬಿಟ್ಟು ಪಾಪ ಇವ್ರು ಯಾರಿಗೂ ಅಲ್ಲಿಗೆ ಹೋಗೋಕ್ಕಾಗ್ತಾಯಿಲ್ಲ. ಆ ರೈಲ್ ಕಂಬಿನ ಅಂಡರ್ ಪಾಸಿಂದನೋ ಅಥವಾ ಇವ್ರಿಗೆ ಒಂದು ಫ್ಲೈಓವರೋ ಮಾಡ್ಕೊಕೊಟ್ಟೆ ತುಂಬ ಚೆನ್ನಾಗಿರುತ್ತೆ. ಈ ಊರವರೆಲ್ಲ ಸೇರಿ ಇಲ್ಲೇ ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇದ್ರು. ಏನೇ ಅಡೆತಡೆ ಬಂದರೂ ಅವ್ರ ಆಚರಣೆ ಮಾತ್ರ ಅವ್ರು ಬಿಟ್ಕೊಂಡು ಕೊಡಲಿಲ್ಲ. ಅದನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಈ ಚಿಕ್ಕ ಮಕ್ಕಳು ಮಾಡಿರೋ ಈ ಚಿಕ್ಕ ಕುರ್ಜನ್ನ ನೀವು ಇವಾಗ ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ನೋಡಿರ್ತೀರ. ಈ ಮಕ್ಳುಗಳಿಗೋಸ್ಕರನಾದರೂ ಗೌರ್ಮೆಂಟ್ ಅವರು ಈ 6 ಹಳ್ಳಿಗಳಿಗೂ ನ್ಯಾಯ ಕೊಡಿಸ್ಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆ ಮದ್ದೂರಮ್ಮ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇನ್ನು ಯಾರ್ಯಾರು ಈ ಉಸ್ಕೂರಿಗೆ ಬಂದಿಲ್ಲ ಬಂದು ತಾಯಿ ದರ್ಶನ ಮಾಡ್ಕೊಳ್ಳಿ. ಬಾಯ್ ಬಾಯ್.